ನೋಡಿ ನಾಗಮಲೆಗೆ ಹೋಗಿ ಬರ್ತಕ್ಕಂಥ ಭಕ್ತಾದಿಗಳು ಆನ್ಲೈನ್ ಬುಕ್ಕಿಂಗು, ಆಮೇಲೆ ಇಲ್ಲಿ ಟಿಕೆಟ್ಗಳನ್ನು ಸಹ ಕೊಡ್ತಾರೆ. 200 ರೂಪಾಯಿ ತಗೋತಾರೆ. ಪಾಪ ಇಲ್ಲಿಂದಲೇ ನಡಿಬೇಕು. ಮೊದಲು ಇಂಡಿಗನಾಥ ತನಕ ಏನೋ ಜೀಪ್ನ ವ್ಯವಸ್ಥೆ ಇತ್ತು, ಈಗ ಅದನ್ನು ನಿಷೇಧ ಮಾಡಿದ್ದಾರೆ. ಅದೇನಕ್ಕೆ ಏನೋ ಒಂದು ಗೊತ್ತಿಲ್ಲ. ಇವತ್ತು ಈ ಒಂದು ನಾಗಮಲೆ ರಸ್ತೆ ಏನಿದೆ, ಇದು ಒಂದು ಗುದ್ಲಿ ಪೂಜೆ ನಡೆದಿದ್ರೂ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಇನ್ನೂ ಸಹ ಕೆಲಸ ಕಾಮಗಾರಿಗಳು ಪ್ರೋಸೆಸ್ಸಲ್ಲಿಲ್ಲ. ಈ ಥರ ಗುದ್ಲಿ ಪೂಜೆಗಳು ಬೇಕಾದಷ್ಟು ಸಲ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಹ ನಮ್ಮ ಇಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಕೆಲಸ ಆದಮೇಲೆ ಅದು ಲೆಕ್ಕಕ್ಕೆ ಬರೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಈ ಥರ ಒಂದು ಪರಿಸ್ಥಿತಿ ಇದೆ. ಸೊ ಗ್ರಾಮಸ್ಥರು ಪಾಪ ದಿಕ್ಕೆಟ್ಟಂತಾಗಿದೆ ಅವರ ಒಂದು ಜೀವನ, ಜನಜೀವನ ದಿಕ್ಕೆಟ್ಟಂತಾಗಿದೆ. ನೋಡಿ, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಿಂದ ಇಂಡಿಗನಾಥ ಗ್ರಾಮಕ್ಕೆ ಈ ರೀತಿ ಒಂದು ಜೀಪ್ನ ವ್ಯವಸ್ಥೆಯನ್ನು ಮಾಡಿಕೊಂಡು ಶಾಲಾ ಮಕ್ಕಳಿಗೆ, ವಿಶೇಷವಾಗಿ ಇಂಡಿಗನಾಥ ಮತ್ತು ತೇಕಾನೆ ಗ್ರಾಮದ ಶಾಲಾ ಮಕ್ಕಳಿಗೆ ಇವತ್ತು ಒಂದಷ್ಟು ಶಾಲಾ ಪರಿಕರಗಳನ್ನು ವಿತರಿಸಲು ನಮ್ಮ ಒಂದು ಬೆಟ್ಟದ ಶಂಕರಪ್ಪರವರ ನೇತೃತ್ವದಲ್ಲಿ ನಾವು ಹೊರಡ್ತಾ ಇದ್ದೀವಿ ಇಂಡಿಗನಾಥ ಗ್ರಾಮಕ್ಕೆ. ಈ ಹಿಂದೆ ಚುನಾವಣೆ ಬಹಿಷ್ಕಾರ ಅಂತಕ್ಕಂಥ ಒಂದು ಆರೋಪದ ಅಡಿಯಲ್ಲಿ ಗ್ರಾಮಸ್ಥರು ಬಹಳ ಸಂಕಷ್ಟವನ್ನು ಅನುಭವಿಸಿರ್ತಾರೆ. 2 ವರ್ಷದ ಹಿಂದೆ ಈ ಗ್ರಾಮದಲ್ಲಿ ಚುನಾವಣೆ ಬಹಿಷ್ಕಾರ ನಡೀತು. ಸೊ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಪಾಪ ಏನೋ ಅವರ ಒಂದು ಜೀವನ ದಿಕ್ಕೆಟ್ಟೋಯ್ತು. ಯಾಕಂದರೆ ನಿಜವಾದ ಆರೋಪಿಗಳು ಯಾರು ಏನು ಅನ್ನೋದು ನೋಡದೆ ಆವತ್ತಿನ ಒಂದು ಸಿಚುವೇಶನ್ ತಕ್ಕನಾಗೆ ಅಲ್ಲಿನ ಜನರನ್ನು ಶಿಕ್ಷೆಗೆ ಗುರಿಪಡಿಸ್ತಾಯಿತ್ತು. ಸೊ ಅದನ್ನೆಲ್ಲ ಗಮನಿಸಿ ನಾವು ಇಂಡಿಗನಾಥ ಗ್ರಾಮಕ್ಕೆ ಹೆಚ್ಚು ಆಸ್ಪದವನ್ನು ನೀಡ್ತಾ ಇದ್ದೀವಿ. ಈ ಹಿಂದೆ ನಾವು ನಾಗಮಲೆ ರಸ್ತೆ ಏನಿದೆ ಇಲ್ಲಿಗೆ ಬರ್ತಾ ಇರಲಿಲ್ಲ. ಯಾಕಂದರೆ ದಾನಿಗಳು ಭಕ್ತಾದಿಗಳು ಬಂದು ಪಾಪ ಇಲ್ಲಿ ಗ್ರಾಮಸ್ಥರಿಗೆ ಏನೋ ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಪರಿಕರಗಳು ಮತ್ತು ಇನ್ನಿತರ ಸಾಮಗ್ರಿಗಳನ್ನು ವಿತರಿಸ್ತಿದ್ರು. ಇವಾಗ ಇದಕ್ಕೂ ಸಹ ನಿಷೇಧ ಒಡ್ಡಿರೋದ್ರಿಂದ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದು ಇದೆಲ್ಲ ಮಾಡಿರೋದ್ರಿಂದ ಇತ್ತೀಚೆಗೆ ದಾನಿಗಳ ಸಂಖ್ಯೆಯು ಸಹ ಕಡಿಮೆ ಆಗೋಯಿತು. ತದನಂತರ ಈ ಭಕ್ತಾದಿಗಳ ಸಂಖ್ಯೆಯು ಸಹ ಕಡಿಮೆ ಆಗೋಯಿತು. ಸೊ ಇದರ ಪರಿಣಾಮ ಇವತ್ತು ನಮ್ಮ ಒಂದು ಏನು ಈ ಗ್ರಾಮದ ಜನತೆಗೆ ಮತ್ತು ಇಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ಒಂದಷ್ಟು ಒಳಿತಾಗುವ ನಿಟ್ಟಿನಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪರವರ ನೇತೃತ್ವದಲ್ಲಿ ಇವತ್ತೊಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಒಂದಷ್ಟು ದೂರ ಇಲ್ಲಿ ರಸ್ತೆ ಕಾಮಗಾರಿ ನಡೆದಿದೆ. ಇಲ್ಲೆಲ್ಲ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಇದು ಗುದ್ಲಿ ಪೂಜೆ ಮಾಡಿದ್ರಲ್ಲ ಆ ಕೆಲಸದ ಅದಲ್ವಾ? ಯಾವುದು ತುಳಸಿಕೆರೆಯವ್ರು ಮಾಡಿರೋದಾ? ಹಾಂ. ಸೊ ಸರ್ಕಾರ ದಯವಿಟ್ಟು ಒಮ್ಮೆ ಏನು ಇಲ್ಲಿನ ಜನರ ಒಂದು ಪರಿಸ್ಥಿತಿಯನ್ನು ಕಣ್ತೆರೆದು ನೋಡಬೇಕು. ನಮ್ಮ ಮಾಧ್ಯಮ ಮಿತ್ರರೊಬ್ಬರು ಹೇಳ್ತಾರೆ, ಬಂಗಾರನವರು ಏನೋ ಸಚಿವ ಸಂಪುಟ ಸಭೆಯಲ್ಲಿ ಪ್ರಶ್ನೆ ಮಾಡ್ತಾರೆ, ನಮ್ಮ ಭಾಗದ ಜನತೆಗೆ, ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮದ ಜನತೆಗೆ ನೀವೇನೂ ಈ ಸಚಿವ ಸಂಪುಟದಲ್ಲಿ ವ್ಯವಸ್ಥೆಗಳನ್ನು ಕೊಟ್ಟಿಲ್ವಲ್ಲ ಸರ್ ಅಂತ ಪ್ರಶ್ನೆ ಮಾಡ್ತಾರೆ. ಅದನ್ನು ನೀವು ಹಿಂದೆ ಪತ್ರಿಕಾ ಮಾಧ್ಯಮದವರು ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಏನು ಮಾಧ್ಯಮಗಳಲ್ಲಿ ವೀಕ್ಷಣೆಯನ್ನು ಪಡೆದಿರ್ತಾರೆ. ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಇಲ್ಲಿನ ಜನರ ಒಂದು ಪರಿಸ್ಥಿತಿಯನ್ನು ಆಲಿಸಬೇಕಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಆನ್ಲೈನ್ ವ್ಯವಸ್ಥೆ ನಾಗಮಲೆಗೆ ಏನಿತ್ತು ಅದರ ಜೊತೆಗೆ ಆಫ್ಲೈನ್ ವ್ಯವಸ್ಥೆಯು ಸಹ ಕೊಟ್ಟಿರ್ತಾರೆ. ಸ್ವಲ್ಪ ಇಲ್ಲೆಲ್ಲ ಪರವಾಗಿಲ್ಲ, ಸ್ವಲ್ಪ ರಸ್ತೆ ಪರವಾಗಿಲ್ಲ. ಒಂದು 2-3 ಕಿಲೋಮೀಟ್ರ್ ಅಂತೂ ತುಂಬ ಕಣ್ಗೆಟ್ಟೋಗಿದೆ ರಸ್ತೆ. ನೋಡಿ ಈ ಜನರ ಬದುಕು ನೋಡಿ ಪಾಪ. ಬುಡಿ ಅವ್ರು ಏನು ಮಾಡೋಕ್ಕಂತ ಬಿಡಪ್ಪ. ಹೌದು ಲೋಡ್ ಗಾಡಿಲಿ ಹಂಗೆ ಬಂದ್ಬಿಟ್ರೆ ಕಷ್ಟ. ಅವ್ರು ಬೇಗ ಬಂದ್ಬಿಡ್ಬೇಕಲ್ವಾ?
ನೋಡಿ ಒಂದು ಮೆಸೇಜು, ಲೋಡ್ ಗಾಡಿ ಈ ಥರ ಹೋಗ್ತಾ ಇರ್ಬೇಕಾದ್ರೆ ಅಡ್ಡ ಯಾವ್ದಾದ್ರು ವಾಹನ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ದ್ವಿಚಕ್ರ ವಾಹನ ಸವಾರರು ಇದನ್ನು ಅರ್ಥ ಮಾಡ್ಕೊಬೇಕು. ಯಾವ್ದಾದ್ರು ಲೋಡ್ ಗಾಡಿ ಬರ್ತಾ ಇದ್ರೆ ನೀವು ದಯವಿಟ್ಟು ಸೈಡ್ಗೆ ಹೋಗ್ಬಿಡಿ. ಇಲ್ಲಿನ ನಿವಾಸಿಗಳಿಗೆ ಹೇಳ್ತಕ್ಕಂಥ ಸಂದೇಶ ಇದು. ಸರಿ ಅಲ್ವೇನಪ್ಪ ನಾ ಹೇಳೋದು? ಏನಪ್ಪ ನಮ್ಮ ಡ್ರೈವರ್ ಅವರು ಮಾದೇಶ್, ಇಂಡಿಗನಾಥ ಗ್ರಾಮದ ಮಾದೇಶ್, ಕಿಂಗ್ ಪಿನ್ ಜಯಸಿಂಹ. ಅಣ್ಣ ನೀವು ಬಾಂಬೆಲಿ ಏನಾಗಿದ್ರಣ್ಣ? ದಯವಿಟ್ಟು ಕ್ಷಮಿಸಿ, ಸುಮ್ಮನೆ ತಮಾಷೆ ಕೇಳಿದೆ. ನಗ್ತಾನೆ ಯಾಕಂದ್ರೆ ನಮ್ಮ ಅಣ್ಣ